ಮಾಡಿ ಹಣಕ್ಕೆ ಬೇಡಿಕೆ ಇತ್ತು. ಏನು ಸರ್ ವಿಚಾರ? ನಿನ್ನೆ ರಾತ್ರಿ ಸುಮಾರು 12:15 ನಮ್ಮ ಗೋಲ್ಡ್ ಕಾಯಿನ್ ಕ್ಲಬ್ಬಿಂದ ಮನೆ ಕಡೆ ಬರುವಾಗ ಈ ಲಲ್ಗೆ ಗ್ರಾಮದಲ್ಲಿ ನಮ್ಮ ಕಾರನ್ನ ಒಂದು ಬೈಕ್ನಲ್ಲಿ ಅಡ್ಡ ಹಾಕಿ ಒಂದು ಗಿಫ್ಟ್ ಇದೆ ನಿಮಗೆ ಅಂತೇಳಿ ತೋರಿಸಿದಾಗ ನಮ್ಮ ಡ್ರೈವರ್ ಸ್ಟಾಪ್ ಮಾಡಿದ್ದಾನೆ. ಸ್ಟಾಪ್ ಮಾಡಿದ ತಕ್ಷಣ ಅವರು ಡೋರ್ ತೆಗೆದು ಕಾರ್ ಒಳಗಡೆ ಎತ್ಕೊಂಡು ನನಗೆ ಗನ್ ತೋರಿಸಿ, ಆಮೇಲೆ ಇನ್ನು ಸ್ವಲ್ಪ ಒಂದು 100 ಮೀಟ್ರ್ ಹೋಗೋ ಹೊತ್ತಿಗೆ ಇನ್ನೊಂದು ಕಾರ್ ಬಂದು ಡ್ರೈವರನ್ನು ಕೂಡ ಹಿಂದೆ ಹಾಕಿ ಅವರೇ ಕಾರ್ ತಗೊಂಡು ಅಲ್ಲಿಂದ ಜಿಗಳದ ಸೂರ್ಯ ಸಿಟಿ 3rd ಫೇಸ್ಗೆ ನಿರ್ಜನ ಪ್ರದೇಶಕ್ಕೆ ತಗೊಂಡೋದು. ಸುಮಾರು 12:15ರಿಂದ ಬೆಳಗ್ಗೆ 4:15 ತನಕ 5 ಗಂಟೆ ಕಾಲ ಸತತವಾಗಿ ಅವ್ರ ಜೊತೆ ಮಾತಾಡಿಕೊಂಡೇ ಮ್ಯಾನೇಜ್ ಮಾಡಿದೆ. ಅಷ್ಟೊತ್ತಿಗೆ ಬೆಳಕಾಯಿತು. ಅವರಿಗೆ ನಾನು ಯಾಕಪ್ಪ ನೀನು ಏನು ಪ್ರಾಬ್ಲಮ್ಮು, ಯಾಕೆ ನನಗೇನು ಇದು ಮಾಡ್ತಾಯಿದ್ರಿ ಏನು ಅಂದರೆ, ನಾವು ಇದರಲ್ಲಿ ಏನೋ ಟ್ರೇಡಿಂಗಲ್ಲಿ ದುಡ್ಡು ಕಳ್ಕೊಂಡ್ಬಿಟ್ಟಿದ್ದೀವಿ, ದುಡ್ಡು ಕಳ್ಕೊಂಡೆಲ್ಲ ಸಾಲ ಸೋಲ ಮಾಡ್ಕೊಂಡಿದ್ದೀವಿ, ಮಕ್ಕಳಿದ್ದಾರೆ, ಹಂಗಾಗಿ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದು ಇಲ್ಲಿ ನಾವು ಸುಮಾರು ಒಂದು 10-15 ದಿವಸದಿಂದ ನಾವು ಎಲ್ಲ ವಾಚ್ ಮಾಡ್ತಾಯಿದ್ವಿ. ವಾಚ್ ಮಾಡಿ ಇಲ್ಲಿ ನೀವು ನಿಮ್ಮ ಹತ್ರ ಹಣ ಇದೆ ಅಂಥೇಳಿ ಗೊತ್ತಾಯಿತು, ಈ ಭಾಗದಲ್ಲಿ ನೀವು ಒಳ್ಳೆ ಸ್ಥಿತಿವಂತರು ಅಂಥೇಳಿ. ಅದಕ್ಕೆ ನಮಗೆ ಈಗ ಇದನ್ನ ಮಾಡಲಿಕ್ಕೆ ನಮಗೆ 10 ಕೋಟಿ ರೂಪಾಯಿ ಸುಪಾರಿ ಕೊಟ್ಟಿದ್ದಾರೆ ಬೇರೆಯವರು. ನಾನು ಹೇಳಿದೆ, ಸುಪಾರಿ ಕೊಡೋಕ್ಕೆ ನಾನೇನು ಮಾಡಿದ್ದೀನಿ, ಏನಂಥದ್ದೇನಿಲ್ಲ ಅಂಥೇಳಿ ಇದು ಮಾಡಿದಾಗ, ಇಲ್ಲ ನೀವು ಆಮೇಲೆ ಎಲ್ಲ ನಾವು ಎಲ್ಲ ವಿಕಿಪೀಡಿಯಾ ಎಲ್ಲ ನೋಡಿದ್ವಿ, ನೀವೆಲ್ಲ ಮಕ್ಕಳನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ವಿ, ಹಾಗಾಗಿ ನಿಮ್ಮನ್ನು ಏನು ನಿಮಗೆ ತೊಂದರೆ ಮಾಡಲಿಕ್ಕೆ ನಮ್ಮ ಮನಸ್ಸು ಬರ್ತಾಯಿಲ್ಲ. ನಾವು ನಿಮ್ಮ ಇದು ಕೆಲಸ ನೋಡಿ ಇನ್ಸ್ಪೈರ್ ಆಗಿದ್ದೀವಿ. ಆದರೆ ನಾವೀಗ ನಮಗೆ 10 ಕೋಟಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ, 3 ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀವಿ, ಅದರಲ್ಲಿ ಇನ್ನು 7 ಕೋಟಿ ಹಂಗೆ ಇದೆ. ಈ 3 ಕೋಟಿ ನೀವು ಕೊಟ್ಬಿಟ್ರೆ ನಾವು ಹೋಗಿ ಅವ್ರಿಗೆ ದುಡ್ಡು ವಾಪಸ್ ಕೊಟ್ಬಿಟ್ಟು ಈ ಥರದ ಒಳ್ಳೆ ಜನರ ಇದನ್ನು ನೀವು ನಮಗೆ ವಹಿಸಿದ್ದೀರಿ, ಇದನ್ನು ನಾವು ಮಾಡಲಿಕ್ಕೆ ನಮ್ಮಿಂದ ನಮ್ಮ ಮನಸ್ಸು ಒಪ್ಪಿಲ್ಲ ಅಂಥೇಳಿ ನಾವು ಹೋಗಿ ಹೇಳ್ಬಿಡ್ತೀವಿ ಅಂದರು.